ಕರ್ನಾಟಕ ರಾಜಕಾರಣ ದಿಕ್ಕು ಬದಲಿಸುವಂತಹ ಸುದ್ದಿ. ಬ್ರಾಹ್ಮಣರು ಮುಖ್ಯಮಂತ್ರಿ ಆದ್ರು, ಲಿಂಗಾಯತರು ರಾಜ್ಯ ಆಳಿದ್ರು, ವಿಧಾನಸೌಧದಲ್ಲಿ ಕೂತು ಒಕ್ಕಲಿಗರು ರಾಜ್ಯಭಾರ ಮಾಡಿದ್ರು. ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿದೆ ದಲಿತ ಸಿಎಂ ವಿಚಾರ. ಈ ಮಧ್ಯೆ ಶುರುವಾಗಿದೆ ಮುಸ್ಲಿಂ ಮುಖ್ಯಮಂತ್ರಿ ಚರ್ಚೆ. ಎಸ್ಯುಟಿ ಖಾದರ್ಗೆ ಸಂಬಂಧಪಟ್ಟ ಸ್ಫೋಟಕ ಸ್ಟೋರಿ ಮಿಸ್ ಮಾಡದೆ ಎಲ್ಲರೂ ನೋಡಬೇಕು. ಇಡೀ ಮುಸ್ಲಿಂ ಸಮುದಾಯ ನೋಡಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಸುದ್ದಿ ಇದು. ಸಿದ್ದರಾಮಯ್ಯರ ಇಡೀ ಸಚಿವ ಸಂಪುಟ ಗಮನಿಸಬೇಕಾದ ಸುದ್ದಿ, ಜೊತೆಗೆ ರಾಜ್ಯದ ಮುಸ್ಲಿಂ ಸಮುದಾಯ ನೋಡಲೇಬೇಕಾದಂತಹ ಒಂದು ಸುದ್ದಿ. ಫ್ರೀಡಂ ಟಿವಿ ಈ ಗಳಿಗೆ ಬಿಚ್ಚಿಡ್ತಾ ಇದೆ ಯುಟಿ ಖಾದರ್ಗೆ ಸಂಬಂಧಪಟ್ಟ ಮೆಗಾ ಸ್ಫೋಟಕ ಸುದ್ದಿ. ಬ್ರಾಹ್ಮಣರು ಮುಖ್ಯಮಂತ್ರಿ ಆದ್ರು, ಲಿಂಗಾಯತರು ಕೂಡ ರಾಜ್ಯವನ್ನ ಆಳಿದ್ರು, ವಿಧಾನಸೌಧದಲ್ಲಿ ಕೂತು ಒಕ್ಕಲಿಗರು ಕೂಡ ರಾಜ್ಯಭಾರ ಮಾಡಿದ್ರು. ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿದೆ ದಲಿತ ಸಿಎಂ ವಿಚಾರ ಸುದ್ದಿಯಲ್ಲಿದೆ. ಈ ಮಧ್ಯೆ ಶುರುವಾಗಿದೆ ಮುಸ್ಲಿಂ ಮುಖ್ಯಮಂತ್ರಿ ಚರ್ಚೆ. ಹಾಗಾದ್ರೆ ಯಾರು ಅದಕ್ಕೆ ಅರ್ಹರು? ಸದ್ದಿಲ್ಲದೆ ಮುಖ್ಯಮಂತ್ರಿ ಗಾದಿಗೆ ರೆಡಿ ಆಗ್ತಿದ್ದಾರೆ ಯುಟಿ ಖಾದರ್. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಖಾದರ್ ಕನಸಿನ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಸುದ್ದಿಯನ್ನ. ಇದು ಕರ್ನಾಟಕದ ರಾಜಕಾರಣದ ದಿಕ್ಕು ಬದಲಿಸುವ ಸುದ್ದಿ. ರಾಜ್ಯ ರಾಜಕಾರಣದ ಇತಿಹಾಸವೇ ದಾಖಲಾಗುವ ಸುದ್ದಿ. ಬ್ರಾಹ್ಮಣರು ಮುಖ್ಯಮಂತ್ರಿ ಆದ್ರೂ ವಿಧಾನಸೌಧದಲ್ಲಿ ಕೂತು ಒಕ್ಕಲಿಗರು ಕೂಡ ರಾಜ್ಯಭಾರವನ್ನ ಮಾಡಿದ್ರು. ಆದರೆ ಹಲವು ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ದಲಿತ ಸಿಎಂ ವಿಚಾರ. ಆದರೆ ದಲಿತರು ಈ ರಾಜ್ಯವನ್ನ ಆಳಲಿಲ್ಲ. ಎಷ್ಟೆಷ್ಟು ದಲಿತ ನಾಯಕರಿದ್ದಾರೆ, ಅದೆಷ್ಟು ಮುಸ್ಲಿಂ ನಾಯಕರಿದ್ದಾರೆ. ಆದರೆ ಈಗ ಸದ್ದಿಲ್ಲದೆ ಸುದ್ದಿಯಲ್ಲಿದೆ ಮುಸ್ಲಿಂ ಮುಖ್ಯಮಂತ್ರಿಯ ಕೂಗು. ಹಾಗಾದ್ರೆ ಮುಸ್ಲಿಂ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ 9 ಮುಸ್ಲಿಂ MLAಗಳಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಆಗೋದಾದ್ರೆ ಆ 9 ಮುಸ್ಲಿಂ MLAಗಳ ಪೈಕಿ ಯಾರು ಅದಕ್ಕೆ ಯೋಗ್ಯಸ್ಥರು ಮತ್ತು ಅರ್ಹರು? ಯುಟಿ ಖಾದರ್ 5 ಬಾರಿ MLA ಆದಂತಹ ಯುಟಿ ಫರೀದ್ ಅವರು ಕೂಡ ಸಾಕಷ್ಟು ಕರಾವಳಿ ಭಾಗದಲ್ಲಿ ರಾಜಕೀಯವಾಗಿ ಅಥವಾ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟವರ ಪೈಕಿ ಅವರ ಸುಪುತ್ರ ಯುಟಿ ಖಾದರ್ ಅವರ ಹೆಸರು ಈಗ ಚಾಲ್ತಿಯಲ್ಲಿದೆ, ಈಗ ಸುದ್ದಿಯಲ್ಲಿದೆ, ಈಗ ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ಯುಟಿ ಖಾದರ್ ಸಿಎಂ ಆಗ್ತಾರಾ? ಅಥವಾ ಕಾಂಗ್ರೆಸ್ನಲ್ಲಿ ಈಗ ಇರುವಂತಹ 9 MLAಗಳ ಪೈಕಿ ಯಾರಾಗ್ತಾರೆ ಹಾಗಾದ್ರೆ ಸಿಎಂ? ಮುಸ್ಲಿಂ ನಾಯಕರು ಸಿಎಂ ಆಗಬೇಕು ಎನ್ನುವಂತಹ ಚರ್ಚೆಗೆ ಕಾರಣವಾಗಿದ್ದಾದ್ರೂ ಏನು? ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಮುಸ್ಲಿಂ ಸಿಎಂ ಚರ್ಚೆಗಳಾಗ್ತಾ ಇದೆ. ಗಣನೀಯ ಪ್ರಮಾಣದಲ್ಲಿರುವ ಮುಸಲ್ಮಾನರು ಮುಖ್ಯಮಂತ್ರಿ ಆಗಬೇಕು, ರಾಜ್ಯಾಧಿಕಾರದಲ್ಲಿ ಅವರಿಗೂ ಪಾಲು ಸಿಗಬೇಕು, ಹಲವು ಮುಸ್ಲಿಂ ನಾಯಕರಿಗಾಗಿರುವ ಐತಿಹಾಸಿಕ ಅನ್ಯಾಯ ಸರಿಯಾಗಬೇಕು. ನೋಡಿ, ಇದು ಈ ಸಾಲು ಕತೆ ಹೇಳ್ತಾ ಇದೆ. ಯೋಗ್ಯ ಮುಸ್ಲಿಂ ನಾಯಕರು ಮುಸ್ಲಿಂ ನಾಯಕರಾಗಬೇಕೆಂಬ ಚರ್ಚೆ ಶುರುವಾಗಿದೆ. ಇಂತಹ ಹೊತ್ತಲ್ಲಿ ದಿನಕ್ಕೆ ಹೊಸ ವ್ಯಕ್ತಿತ್ವ ತೋರುತ್ತಾ ಖಾದರ್ ಮಿಂಚು. ಖಾದರ್ ತಲೆಯಲ್ಲಿದೆ ಮುಖ್ಯಮಂತ್ರಿ ಕುರ್ಚಿ. ಸ್ಪೀಕರ್ ಖಾದರ್ ಸಾಬ್ ಸಿಎಂ ಆಗಲು ಏನೇನ್ ಮಾಡ್ತಿದ್ದಾರೆ ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಮುಸ್ಲಿಂ ಮುಖ್ಯಮಂತ್ರಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ. ಫ್ರೀಡಂ ಟಿವಿ ಈ ಗಳಿಗೆ ಬ್ರೇಕ್ ಮಾಡ್ತಾ ಇದೆ. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಮುಸ್ಲಿಂ ಸಿಎಂ ಚರ್ಚೆಗಳಾಗ್ತಾ ಇದೆ. ಖಾದರ್ ತಲೆಯಲ್ಲಿದೆ ಮುಖ್ಯಮಂತ್ರಿ ಕುರ್ಚಿ. ಇಂತಹ ಹೊತ್ತಲ್ಲಿ ದಿನಕ್ಕೆ ಹೊಸ ವ್ಯಕ್ತಿತ್ವ ತೋರುತ್ತಾ ಖಾದರ್ ಮಿಂಚು. ಸರ್ವ ಧರ್ಮದ ಅನುಯಾಯಿಗಳನ್ನ ಪ್ರೀತಿಸಿ
ಅವರ ಜೊತೆ ಗೌರವಯುತವಾಗಿ ವರ್ತಿಸುವ ಏಕೈಕ ಮುಸ್ಲಿಂ ನಾಯಕ ಅದು UT ಖಾದರ್. ಎಲ್ಲ ತರಹದ ಯೋಗ್ಯತೆ, ಎಲ್ಲ ತರಹದ ಅರ್ಹತೆ ಎಲ್ಲವೂ ಇರತಕ್ಕಂತಹ ಒಂದು ವ್ಯಕ್ತಿತ್ವ. ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂತು. ಸರ್ವ ಧರ್ಮದ ಆಚಾರ ವಿಚಾರಗಳನ್ನು ಗೌರವಿಸುವ ಮತ್ತು ಅದನ್ನ ಪ್ರೀತಿಸುವಂತಹ ಒಂದು ವ್ಯಕ್ತಿತ್ವ, ಒಂದು ರಾಜಕಾರಣದ ವ್ಯಕ್ತಿತ್ವ ಅದು UT ಖಾದರ್. ವಿಧಾನಸಭಾ ಸಭಾಧ್ಯಕ್ಷರಾದ ನಂತರ ನಿಷ್ಪಕ್ಷಪಾತವಾಗಿ ತಾರತಮ್ಯವನ್ನ ತೋರದೆ ಎರಡೂ ಪಕ್ಷಗಳನ್ನು ನಿಭಾಯಿಸಿಕೊಂಡು ಹೋಗುವಂತಹ ಅತ್ಯಂತ ಬುದ್ಧಿವಂತ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಎಲ್ಲರನ್ನ ಪ್ರೀತಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ವ್ಯಕ್ತಿತ್ವ ಅದು UT ಖಾದರ್. ಆ ವ್ಯಕ್ತಿತ್ವಕ್ಕಿರುವ ಹಾಗಾದ್ರೆ CM ಆಗುವಂತಹ ಅರ್ಹತೆ, ಎಲ್ಲ ತರಹದ ಅರ್ಹತೆ ಮತ್ತು ಯೋಗ್ಯತೆ ಇರುವ ಒಂದೇ ಒಂದು ಮುಸ್ಲಿಂ ನಾಯಕ ಅದು UT ಖಾದರ್ ಅಂತ ಈಗ ಚರ್ಚೆಗಳು ಶುರುವಾಗಿದೆ. ರಾಜ್ಯದಲ್ಲಿ ಹಲವು ಮುಸ್ಲಿಂ ಲೀಡರ್ಗಳು ಆಗಿ ಹೋದರು. ಈ ಪೈಕಿ ಹಲವರು ಮುಖ್ಯಮಂತ್ರಿ ಆಗುವಷ್ಟು ಸಮರ್ಥರಿದ್ದರು. ದೇವರಾಜು ಅರಸು ನಂತರ SM ಯಾಹಿಯಾ ಹೆಸರು ಕೂಡ ಕೇಳಿ ಬಂದಿತ್ತು. ಅರಸು ನಂತರ ಬಿಗ್ಗೆಸ್ಟ್ ಲೀಡರ್ ಆಗಿದ್ದಂತಹ ಯಾಹಿಯಾ CM ನಂತರದ ಹಣಕಾಸು ಸಚಿವರ ಹುದ್ದೆಯನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದರು. ಮುಸ್ಲಿಂ ಹಣೆಪಟ್ಟಿಯಿಂದ ಹೊರಬಂದು ಬೆಳೆದಿದ್ದ ಯಾಹಿಯಾ, ಮುಸ್ಲಿಂ ಹಣೆಪಟ್ಟಿಯಿಂದ ಹೊರಬಂದು ಬೆಳೆದಿದ್ದಂತಹ ಯಾಹಿಯಾ, ಭಟ್ಕಳ ಭಾಗದಲ್ಲಿ ಹಿಂದೂಗಳ ಮನೆಮಗನಾಗಿ ಬೆಳೆದಿದ್ದ ಯಾಹಿಯಾ ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶಗಳು ಕೂಡ ಇತ್ತು. ಒಂಥರ ಐತಿಹಾಸಿಕ ಅನ್ಯಾಯ ಇದೆಯಲ್ಲ, ಮಾಸ್ ಲೀಡರ್ ಆಗಿಯೂ ಕೂಡ ಯಾಹಿಯಾ ಬೆಳೆದಿದ್ರು. ಆದರೆ ಅರಸು ನಂತರ CM ಕುರ್ಚಿಗೆ ಗುಂಡೂರಾವ್ ಬಂದು ಕೂತ್ರು. ಹೀಗೆ ಮುಸ್ಲಿಂ CM ಕನಸು ಭಗ್ನವಾಗಿತ್ತು. ನೀವು ರಾಜ್ಯದ ಇತಿಹಾಸವನ್ನ ಪರಿಶೀಲನೆಗೆ ಒಳಪಡಿಸಿದ್ರೆ ಅಲ್ಲಿ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವ ಅನೇಕ ಮುಸ್ಲಿಂ ನಾಯಕರಿದ್ರು. ಒಂಥರ ಐತಿಹಾಸಿಕ ಅನ್ಯಾಯ ಇದು. ಇನ್ನೇನು ಯಾಹಿಯಾ ಎಲ್ಲ ತರಹದಲ್ಲೂ ಕೂಡ ರೆಡಿಯಾಗಿದ್ದಾರೆ. ಎಲ್ಲ ತರಹದಲ್ಲೂ, ರಾಜಕೀಯ ಅನುಭವದಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಅರ್ಹ ವ್ಯಕ್ತಿತ್ವವಾಗಿ ಬೆಳೆದಿದ್ರು ಯಾಹಿಯಾ. ಆದರೆ ಇನ್ನೇನು ಮುಖ್ಯಮಂತ್ರಿ ಆಗಬೇಕು ಅನ್ನೋಷ್ಟರಲ್ಲಿ ಗುಂಡೂರಾವ್ CM ಸ್ಥಾನಕ್ಕೆ ಬಂದು ಕೂತರು. ಮುಸ್ಲಿಂ ಹಣೆಪಟ್ಟಿಯಿಂದ ಹೊರಬಂದು ಬೆಳೆದಿದ್ದ ಯಾಹಿಯಾ, ಭಟ್ಕಳ ಭಾಗದಲ್ಲಿ ಹಿಂದೂಗಳ ಮನೆ ಮಗನಾಗಿ ಬೆಳೆದಿದ್ದಂಥ ಯಾಹಿಯಾ, ಸರ್ವ ಧರ್ಮವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಾಹಿಯಾ ಯಶಸ್ಸನ್ನು ಕಂಡಿದ್ರು. SM ಯಾಹಿಯಾ ನಂತರ ನಜೀರ್ ಸಾಬ್ಗೆ ಇತ್ತು CM ಆಗುವಂತಹ ಚಾನ್ಸು. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ RDPR ಮಂತ್ರಿ ಆಗಿದ್ದಂತಹ ನಜೀರ್ ಸಾಬ್, ಹಳ್ಳಿಗೆ ನೀರು ಕೊಟ್ಟು ನೀರ್ ಸಾಬ್ ಎನಿಸಿಕೊಂಡಿದ್ದಂತಹ ನಜೀರ್ ಸಾಬ್, P ಲಂಕೇಶ್ವರಂತಹ ಪತ್ರಕರ್ತರು ಕೂಡ ನಜೀರ್ ಸಾಬ್ರನ್ನ ಬೆಂಬಲಿಸ್ತಾ ಇದ್ರು. ಇಂಟೆಲೆಕ್ಚುವಲ್ ಆಗಿದ್ದ, ಬುದ್ಧಿಜೀವಿಗಳಾಗಿದ್ದ ನಜೀರ್ ಸಾಬ್ಗೆ ಎಲ್ಲರ ಪ್ರೋತ್ಸಾಹಗಳಿತ್ತು. ಮಾಸ್ ಲೀಡರ್ ಅಲ್ಲ ಎನ್ನುವ ಕಾರಣಕ್ಕೋ ಏನೋ CM ಆಗಲಿಲ್ಲ. ಸಾಮಾಜಿಕ ಕಳಕಳಿಯಿಂದ ಬಂದಿದ್ದ ನಜೀರ್ ಸಾಬ್ಗೆ CM ಗಾದಿ ಒಲಿಯಲಿಲ್ಲ. ಆದರೆ ಈ ಎಲ್ಲರನ್ನ ಕಳೆದುಕೊಂಡಂತಹ ಕರ್ನಾಟಕಕ್ಕೆ ಈಗ ಕಾಣಿಸ್ತಾ ಇರುವಂತಹದ್ದು UT ಖಾದರ್ ಎನ್ನುವಂತಹ ಸರ್ವ ಧರ್ಮದ ಅನುಯಾಯಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ಖಾತೆಯನ್ನು ಕೂಡ ಅತ್ಯಂತ ಸುಲಲಿತವಾಗಿ ಮತ್ತು ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂತಹ UT ಖಾದರ್. ಸಭಾಧ್ಯಕ್ಷರಾಗಿಯೂ ಕೂಡ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಇರುವಂತಹ, 5 ಬಾರಿ MLA ಆಗಿಯೂ ಕೂಡ ತನ್ನ ಕ್ಷೇತ್ರದ ಜನರ ಮನೋಮಂದಿರದಲ್ಲಿ ಸಾಮ್ರಾಟನಾಗಿರುವಂತಹ UT ಖಾದರ್ಗಾದ್ರೂ ಐತಿಹಾಸಿಕ ಅನ್ಯಾಯ ಆಗದೇ ಇರಲಿ ಎನ್ನುವಂತಹದ್ದೇ ವಿಚಾರ. ಯಾಹಿಯಾ ಮುಸ್ಲಿಂ ಎನ್ನುವಂತಹ ಮನಸ್ಥಿತಿಯಿಂದ ಹೊರಬಂದು ಸರ್ವ ಧರ್ಮದ ಅನುಯಾಯಿಗಳ ಜೊತೆಯೂ ಕೂಡ ಬೆರೆತು ಹಿಂದೂಗಳ ಮನೆ ಮಗನಾಗಿ ಬೆಳೆದಿದ್ದಂತಹ ಯಾಹಿಯಾ, ಅದಾದ ನಂತರ ನಜೀರ್ ಸಾಬ್, ಹಳ್ಳಿಗೂ ನೀರು ಕೊಟ್ಟು ನೀರ್ ಸಾಬ್ ಎನಿಸಿಕೊಂಡಿದ್ದಂತಹ ನಜೀರ್ ಸಾಬ್ಗೂ ಕೂಡ ವೈಯಕ್ತಿಕ ವರ್ಚಸ್ಸು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಇತ್ತು. ಆಗಿನ ಕಾಲದ ಅತ್ಯಂತ ಪ್ರಾಮಾಣಿಕ ಪತ್ರಕರ್ತ P ಲಂಕೇಶ್ರಂತಹ ಪತ್ರಕರ್ತರು ಕೂಡ ಬೆಂಬಲಿಸ್ತಾ ಇದ್ರು. ಇಂಟೆಲೆಕ್ಚುವಲ್ ಆಗಿ ಮಾಸ್ ಲೀಡರ್ ಅಲ್ಲ ಅನ್ನುವಂತಹ ಕಾರಣಕ್ಕೇನೋ ಗೊತ್ತಿಲ್ಲ CM ಆಗಲೇ ಇಲ್ಲ. ಇನ್ನು ಯಾಹಿಯಾ ಆಯಿತು, ನಜೀರ್ ಸಾಬ್ ಆಯಿತು. ಅದಾದ ಬಳಿಕ
ಬಂದಂತಹ ಮುಸ್ಲಿಂ ಲೀಡರ್ ಜಾಫರ್ ಶರೀಫ್ಗೂ ಕರ್ನಾಟಕದ ಸಿಎಂ ಆಗುವ ಯೋಗವಿತ್ತು. ಜಾಫರ್ ಶರೀಫ್ SSLC ಫೇಲ್ ಆಗಿದ್ದ ಶರೀಫ್ ದೇಶ ಗುರುತಿಸುವಂತಹ ಲೀಡರ್ ಆಗಿದ್ರು. ಎಲ್ಲಾ ಅರ್ಹತೆ ಇದ್ದ ಜಾಫರ್ ಶರೀಫ್ಗೂ ಕೂಡ ಒಲಿಯಲಿಲ್ಲ ಸಿಎಂ ಕುರ್ಚಿ. ಅವರಿಗೂ ಕೂಡ ಆ ಒಂದು ಪಟ್ಟ ಸಿಗಲೇ ಇಲ್ಲ. ವೀರಪ್ಪ ಮೊಯ್ಲಿ ಸಿಎಂ ಆದ ಸಮಯದಲ್ಲಿ ಶರೀಫ್ಗೂ ಕೂಡ ಚಾನ್ಸ್ ಇತ್ತು, ಆದರೆ ಶರೀಫ್ಗೆ ಆ ಪಟ್ಟ ಸಿಗಲೇ ಇಲ್ಲ. ಆದರೆ ತಾನೇ ಬೆಳೆಸಿದ ಮುಸ್ಲಿಂ ಲೀಡರ್ ಒಬ್ಬರು ಶರೀಫ್ಗೆ ಅಡ್ಡ ಬಂದರು. ಹೈಕಮಾಂಡ್ಗೆ ಚಾಡಿ ಚುಚ್ಚಿ ವಿಲನ್ ರಂತೆ ಬಿಂಬಿಸಿದ್ರು. ಇದು ಜಾಫರ್ ಶರೀಫ್. ಮುಸ್ಲಿಂ ಲೀಡರ್ಗಳ ಒಳ ಬೇಗುದಿಂದ ಶರೀಫ್ಗೆ ಕೈ ತಪ್ಪಿದ್ದ ಸಿಎಂ ಗಾದಿ. ಹಲವು ನಾಯಕರುಗಳನ್ನು ಬೆಳೆಸಿದ್ದ ಜಾಫರ್ ಶರೀಫ್ಗೆ ಸಿಎಂ ಗಾದಿ ಒಲಿಯಲೇ ಇಲ್ಲ. ಜಾಫರ್ ಶರೀಫ್ಗೂ ಕರ್ನಾಟಕದ ಸಿಎಂ ಆಗುವಂತಹ ಯೋಗವಿತ್ತು, ಆದರೆ ತನ್ನದೇ ಸಮುದಾಯದ ಒಬ್ಬ ಅಡ್ಡ ಬಂದಿದ್ದರಿಂದಾಗಿ ಆ ಯೋಗವೂ ಕೂಡ ತಪ್ಪಿತ್ತು. ಇದು ಜಾಫರ್ ಶರೀಫ್ ಅನುಭವಿಸಿದ ಐತಿಹಾಸಿಕವಾದಂತಹ ಅನ್ಯಾಯ. ಎಲ್ಲ ಅರ್ಹತೆಗಳಿತ್ತು, ಒಬ್ಬೊಬ್ಬರಾಗಿ ಬಂದರು ಮುಸ್ಲಿಂ ನಾಯಕರು, ಒಬ್ಬರಿಗಿಂತ ಒಬ್ಬರು ಮಾಸ್ ಆಗಿದ್ರು, ಎಲ್ಲ ತರಹದಲ್ಲೂ ಕೂಡ ಯೋಗ್ಯಸ್ಥರಾಗಿದ್ರು, ಎಲ್ಲ ರೀತಿಯಲ್ಲೂ ಅರ್ಹರಿರುವಂತಹ ವ್ಯಕ್ತಿಗಳೇ ಆಗಿದ್ರು. ಆದರೆ ಅವರು ಈ ರಾಜ್ಯವನ್ನು ಆಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಹಿಯಾ ಬಂದರು, ಅದಾದ ನಂತರ ನಜೀರ್ ಸಾಬ್ ಬಂದರು, ಅದಾದ ನಂತರ ಜಾಫರ್ ಶರೀಫ್ ಬಂದರು. ಆದರೆ ಇವರುಗಳಿಗೆ ಇದ್ದ ಎಲ್ಲ ಯೋಗ್ಯತೆ ಅರ್ಹತೆ ಇನ್ನುಳಿದವರಿಗೂ ಇರಲಿಲ್ಲ. ಆ ಮಟ್ಟಕ್ಕಿದ್ರೂ ಕೂಡ ಇವರಿಗೆ ರಾಜ್ಯ ಆಳುವಂತಹ ಭಾಗ್ಯವೂ ಸಿಗಲಿಲ್ಲ, ರಾಜ್ಯದ ಗದ್ದುಗೆ ಏರೋದಕ್ಕೆ ಅವಕಾಶವೂ ಸಿಗಲಿಲ್ಲ. ಇನ್ನು ಜಾಫರ್ ಶರೀಫ್ ಬಳಿಕ ಸಾರಿಗೆ ಮಂತ್ರಿಯಾಗಿ ಹೆಸರು ಮಾಡಿದಂತಹ ಸಗೀರ್ ಅಹ್ಮದ್ ಬಂದರು. ಹಿಂದೂಗಳ ನಾಯಕರಾಗಿ ಬೆಳೆದಿದ್ದ ಸಗೀರ್ ಮಹತ್ವಾಕಾಂಕ್ಷಿ ಆಗಿರಲಿಲ್ಲ. ಲೀಡರ್ ಆಗಬಹುದಾಗಿದ್ದ ಅಜೀಜ್ ಸೇಠ್ ಮೂಲಭೂತವಾದಿ ಎಂಬ ಟೀಕೆಗೆ ಗುರಿಯಾದರು. ಗೋಕಾಕ್ ಚಳವಳಿಯನ್ನ ಟೀಕಿಸುವುದು, ಹಿಂದೂ ವಿರೋಧಿ ಹೇಳಿಕೆ ನೀಡುವುದು, ಈ ಮೂಲಕ ಅಜೀಜ್ ಸೇಠ್ ಎಲ್ಲರ ನಾಯಕ ಆಗಲೇ ಇಲ್ಲ. ಮೂಲಭೂತವಾದಿ ಎನಿಸಿಕೊಂಡು ಮೂಲೆ ಗುಂಪಾಗಿದ್ದ ಅಜೀಜ್ ಸೇಠ್ ನಂತರ ಬಂದ ಸಿಎಂ ಇಬ್ರಾಹಿಂ ಜಗ್ಗೇಶ್ರಂತೆ ಕಾಮಿಡಿ ಪೀಸ್ ಆಗೋದ್ರು. ಜಮೀರ್ ಏನೇ ಮಾಡಿದ್ರು ಕೋಡಂಗಿ ಇಮೇಜ್ನಿಂದ ಹೊರಬರಲಾಗಲಿಲ್ಲ. ಅಳಿದುಳಿದ ಸಣ್ಣ ಪುಟ್ಟ ಲೀಡರ್ಗಳು ರಾಜ್ಯವ್ಯಾಪಿ ಬೆಳೆಯೋ ಮನಸ್ಸು ಮಾಡ್ತಿಲ್ಲ. ತಾವಾಯ್ತು, ತಮ್ಮ ದಂಧೆ ಆಯ್ತು ಅಂತಿದ್ದಾರೆ ಲೀಡರ್ಸ್. ಇಂತಹ ಹೊತ್ತಲ್ಲಿ ಯುಟಿ ಖಾದರ್ರಿಂದ ಕುತೂಹಲಕಾರಿಯಾದಂತಹ ನಡೆ. ಎಲ್ಲರನ್ನ ಒಳಗೊಳ್ಳುವ ಹಾದಿಯಲ್ಲಿದ್ದಾರೆ ಯುಟಿ ಖಾದರ್. ಎಲ್ಲರನ್ನ ಒಳಗೊಂಡು ಸಾರಿಗೆ ಮಂತ್ರಿಯಾಗಿ ಹೆಸರು ಮಾಡಿದ್ದ ಸಗೀರ್ ಅಹ್ಮದ್ ನಿರೀಕ್ಷೆಯಷ್ಟು ಬೆಳೆಯಲಿಲ್ಲ. ಸಗೀರ್ ಅಹ್ಮದ್ ನೋಡಿ, ಒಂದೊಂದು ಮುಸ್ಲಿಂ ನಾಯಕ ಹಂತ ಹಂತವಾಗಿ ಐತಿಹಾಸಿಕ ಅನ್ಯಾಯವನ್ನು ಅನುಭವಿಸಿದ ರೀತಿಯನ್ನು ನಾವು ಹೇಳ್ತಾ ಇದ್ದೀವಿ. ಲೀಡರ್ ಆಗಬಹುದಾಗಿದ್ದಂತಹ ವ್ಯಕ್ತಿತ್ವಗಳೆಲ್ಲವೂ ಕೂಡ ಒಬ್ಬೊಬ್ಬರಾಗಿ ಕಣ್ಮರೆಯಾದ್ರು. ಎಲ್ಲರ ಮೊನ್ನೆಯಷ್ಟೇ ಪ್ರಯಾಗ್ ಕುಂಭಮೇಳಕ್ಕೆ ಹೋಗಿದ್ರು ಯುಟಿ ಖಾದರ್. ಹಿಂದೂಗಳ ಪವಿತ್ರ ಕುಂಭಮೇಳದಲ್ಲಿ ಖಾದರ್ ಭಾಗಿಯಾದರು. ಅಘೋರಿಗಳ ಆಶೀರ್ವಾದ ಪಡೆದು ಬಂದಿರುವಂತಹ ಯುಟಿ ಖಾದರ್ ಸರ್ವಧರ್ಮದ ವ್ಯಕ್ತಿಗಳನ್ನೂ ಕೂಡ ಅಭಿಮಾನಿಸುವ ಒಂದು ಮಾಸ್ ಲೀಡರ್ ಆದರು. ಈ ಮೂಲಕ ದೇಶವಾಸಿಗಳ ಗಮನ ಸೆಳೆದ್ರು. ರಾಜ್ಯದ ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಯುಟಿ ಖಾದರ್. ಎಲ್ಲರ ವಿಶ್ವಾಸ ಗಳಿಸಿ ಸಾಂಸ್ಕೃತಿಕ ನಾಯಕನಾಗುವತ್ತ ಖಾದರ್ ಹೆಜ್ಜೆ ಇಡ್ತಾ ಇದ್ದಾರೆ. ನಾನು ಕೇವಲ ಮುಸ್ಲಿಂ ಲೀಡರ್ ಆಗಬಾರದೆಂದು ಖಾದರ್ ಪ್ರಯತ್ನ. ಪ್ರತಿಯೊಂದು ಭಾಷಣದಲ್ಲೂ ಕೂಡ ದೇಶ ಮತ್ತು ಸೌಹಾರ್ದತೆಯ ಪಾಠ ಮಾಡುವಂತಹ ಯುಟಿ ಖಾದರ್ ರಾಜ್ಯದ ಗಮನ ಸೆಳೆದಿದ್ದು ಇತರೆ ಮುಸ್ಲಿಂ ನಾಯಕರುಗಳಿಗಿಂತಲೂ ಯುಟಿ ಖಾದರ್ ಯಾಕೆ ಭಿನ್ನರಾಗ್ತಾರೆ ಎನ್ನುವಂಥದ್ರ ಬಗ್ಗೆ ಒಂದಷ್ಟು ಉದಾಹರಣೆ ಕೊಡ್ತೀವಿ. ಮಾಸ್ ಲೀಡರ್ ಆಗಬೇಕು ಅಂದ್ರೆ ಉದ್ರೇಕಕಾರಿ ಭಾಷಣ, ಪ್ರಚೋದನಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡಬಹುದು. ಆದರೆ ಒಬ್ಬ ರಾಜಕಾರಣಿ ಅಂತ ಬಂದಾಗ, ಒಬ್ಬ ಜನಪ್ರತಿನಿಧಿ ಅಂತ ಬಂದಾಗ ಸರ್ವಧರ್ಮದ ಜನಪ್ರತಿನಿಧಿಯಾಗಿ ಬೆಳೀಬೇಕಾಗುತ್ತೆ.
ಅಲ್ಲಿ ಸೂಕ್ಷ್ಮತೆಗಳನ್ನು ಗೊತ್ತು ಮಾಡಿಕೊಂಡು ಮಾತನಾಡಬೇಕು. ಆದರೆ ಪ್ರತಿ ವಿಚಾರದಲ್ಲೂ ಕೂಡ ಆತುರ ಪಡದೆ ಪ್ರಬುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಎಲ್ಲ ಧರ್ಮದ ಅನುಯಾಯಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕ್ವಾಲಿಟಿ ಇರತಕ್ಕಂತಹ ರಾಜಕಾರಣಿ ಅದು ಯು ಟಿ ಖಾದರ್. ಮೊನ್ನೆ ಕುಂಭಮೇಳಕ್ಕೆ ಹೋಗ್ತಾರೆ. ಅದು ಅವರ ವಿಶ್ವಾಸದ ಭಾಗ ಅಲ್ಲದೇ ಇದ್ರೂ ಕೂಡ ಕುಂಭಮೇಳಕ್ಕೆ ಹೋಗ್ತಾರೆ. ಮುಸ್ಲಿಂ ಸಮುದಾಯದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಅಘೋರಿಗಳ ಜೊತೆ ಮಾತನಾಡ್ತಾರೆ. ಆ ಮನುಷ್ಯ, ಆ ಸಹನೆ, ಆ ತಾಳ್ಮೆ, ಅವೆಲ್ಲವೂ ಕೂಡ ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತಹ ಕ್ವಾಲಿಟಿಗಳು. ಆ ಕ್ವಾಲಿಟಿಗಳು ಈಗಿನ ಪ್ರಸಕ್ತ ರಾಜಕೀಯದಲ್ಲಿ ಆ ಕ್ವಾಲಿಟಿಗಳು ಇರುವಂತಹ ಏಕೈಕ ಮುಸ್ಲಿಂ ನಾಯಕ ಅದು ಯು ಟಿ ಖಾದರ್. ಅದರಲ್ಲಿ ಯಾವುದೇ ತರಹದ ಸಂದೇಹಗಳು ಬೇಡ. ಮೊನ್ನೆಯಷ್ಟೇ ಪ್ರಯಾಗ್ ಕುಂಭಮೇಳಕ್ಕೆ ಹೋಗಿ ಖಾದರ್ ತೀರ್ಥ ಸ್ನಾನ ಮಾಡಿದ್ರು. ಹಿಂದೂಗಳ ಪವಿತ್ರ ಕುಂಭಮೇಳದಲ್ಲಿ ಖಾದರ್ ಭಾಗಿಯಾದರು. ಸೊ ಇವೆಲ್ಲವೂ ಕೂಡ ಖಾದರ್ನನ್ನ ಭಿನ್ನವಾದಂತಹ ವ್ಯಕ್ತಿಯನ್ನಾಗಿ ಮಾಡಿದೆ. ಖಾದರ್ ಸ್ವಕ್ಷೇತ್ರದಲ್ಲೂ ಹಲವು ಹಿಂದೂ ದೇಗುಲಗಳ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಕಡು ಧರ್ಮಿಷ್ಠರಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿರುವಂತಹ ಖಾದರ್ ಯಾವುದೇ ಘಟನೆಗೆ ಸೂಕ್ಷ್ಮದಿಂದ ಪ್ರತಿಕ್ರಿಯೆ ನೀಡುವುದು ಅವರ ಹವ್ಯಾಸ. ಆತುರಕ್ಕೆ ಬಿದ್ದು ಏನೇನೋ ಮಾತನಾಡೋದಿಲ್ಲ. ಹೀಗೆ ಲಿಬರಲ್ ಇಮೇಜ್ ಬೆಳೆಸಿಕೊಳ್ಳುತ್ತಿರುವಂತಹ ಖಾದರ್ ಬಿಜೆಪಿಯ ಧಾರ್ಮಿಕ ತಂತ್ರಗಾರಿಕೆಗೆ ಪರೋಕ್ಷ ಸೆಡ್ಡು ಹೊಡಿತಾರೆ. ಕಡು ಧಾರ್ಮಿಕತೆಯಿಂದ ಹೊರಬಂದು ಎಲ್ಲರೂ ಒಪ್ಪುವ ನಾಯಕನಾಗಲು ಪ್ರಯತ್ನ ಪಡ್ತಾರೆ. ಕುಂಭಮೇಳ ಭೇಟಿ, ದೇಗುಲ ಅಭಿವೃದ್ಧಿ ಮೂಲಕ ಹಿಂದೂಗಳ ಹೃದಯ ಪ್ರವೇಶ ಮಾಡಿದ್ದಾರೆ. ಖಾದರ್ ಸ್ವಕ್ಷೇತ್ರದಲ್ಲೂ ಹಲವು ಹಿಂದೂ ದೇಗುಲಗಳ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಕಡು ಧರ್ಮಿಷ್ಠರಿಂದ ಸಾಕಷ್ಟು ಅಂತರ ಕಾಯ್ದುಕೊಂಡಿರುವಂತಹ ಖಾದರ್ ಎಲ್ಲರಂತೆ ಆತುರಕ್ಕೆ ಬಿದ್ದು ಹೇಳಿಕೆಯನ್ನ ಕೊಡೋದಿಲ್ಲ. ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ ಮತ್ತು ಬಹಳಷ್ಟು ಪ್ರಬುದ್ಧವಾಗಿಯೇ ಮಾತನಾಡ್ತಾರೆ. ಕಾಂಗ್ರೆಸ್ನಲ್ಲಿ ಜಾತಿವಾರು, ಧರ್ಮವಾರು ಸಿಎಂ ಗಾದಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಖಾದರ್ಗೆ ವಯಸ್ಸು, ಆರೋಗ್ಯ ಕೂಡ ಇದೆ, ಜೊತೆಗೆ ಶಿಕ್ಷಣ ಕೂಡ ಇದೆ. ಸದ್ಯಕ್ಕೆ ಸ್ಪೀಕರ್ ಆಗಿರುವುದು ಖಾದರ್ಗೆ ಪ್ಲಸ್ ಪಾಯಿಂಟ್. ಎಲ್ಲ ಭಾಗದ ಶಾಸಕರುಗಳ ಒಲವು ಗಳಿಸಲು ಅವಕಾಶವೂ ಕೂಡ ಇದೆ. ಉದ್ಯಮಿಯೂ ಆಗಿರುವ ಖಾದರ್ ದುರಾಲೋಚನೆಯ ಹೆಜ್ಜೆ ಸಕಾಲಿಕವಾಗಿದೆ. ಹಲವು ಮುಸ್ಲಿಂ ಲೀಡರ್ಗಳು ಕಡು ಧಾರ್ಮಿಕತೆ, ಆರ್ಥಿಕ ವ್ಯವಹಾರದಲ್ಲಿ ಮುಳುಗಿದ್ದಾರೆ. ಆದರೆ ಅದರಿಂದ ಖಾದರ್ ಭಿನ್ನರಾಗಿ ಕಾಣಿಸಿಕೊಳ್ತಾರೆ. ಈ ಹೊತ್ತಲ್ಲಿ ಖಾದರ್ ವಿವೇಚನೆಯಿಂದ ವರ್ತಿಸುತ್ತಿದ್ದಾರೆ. ಧರ್ಮ, ಜಾತಿ ವಿಚಾರದಲ್ಲಿ ಜಾಣತನದ ಹೆಜ್ಜೆ ಇಡುತ್ತಿದ್ದಾರೆ. ಪ್ರಖರ ಹಿಂದುತ್ವದ ಬಿಜೆಪಿ ಜೊತೆಗೂ ಕೂಡ ಅವರದ್ದು ವಿಶ್ವಾಸ ಚೆನ್ನಾಗಿದೆ. RSS ಅನ್ನು ಹಿಗ್ಗಾಮುಗ್ಗ ಬೈದಿದ್ದ ಪ್ರಿಯಾಂಕ್ ಖರ್ಗೆಗೆ ಚಾಟಿ ಬೀಸಿದ್ರು ಇದೇ ಯು ಟಿ ಖಾದರ್. ಈ ಮೂಲಕ ಬಿಜೆಪಿಯವರು ಕೂಡ ಹುಬ್ಬೇರುವಂತೆ ಮಾಡಿದ್ರು. ಬಿಜೆಪಿಗರು ಕೂಡ ಎದ್ದು ನಿಂತು ಖಾದರ್ನನ್ನ ಟೀಕಿಸೋದಕ್ಕೆ ಹೋಗೋದಿಲ್ಲ. ಕಾರಣ ಖಾದರ್ನಲ್ಲಿರ್ತಕ್ಕಂತಹ ವಿಶೇಷ ಸೆಳೆತದ ಗುಣದಿಂದಾಗಿ. ಕುಂಭಮೇಳದಲ್ಲಿ ಮುಳುಗೆದ್ದು ಧರ್ಮ ಸಹಿಷ್ಣುತೆ ಮೆರೆದಿದ್ದಾರೆ ಖಾದರ್. ಇದೇ ಹಾದಿ ಅನುಸರಿಸಿದ್ರೆ ಯು ಟಿ ಖಾದರ್ ಸಿಎಂ ಆದರೂ ಅಚ್ಚರಿಯಿಲ್ಲ. ಕನ್ನಡ ನಾಡು ಸಹಿಷ್ಣುತೆಗೆ ಹೆಸರಾದ ನೆಲ. ಎದೆಯಲ್ಲಿ ಒಳ್ಳೆಯತನ ಇಟ್ಟುಕೊಂಡವನನ್ನು ಜನ ಕೈ ಹಿಡಿಯೋದು ಇಲ್ಲಿನ ಸಂಪ್ರದಾಯ. ಕೈ ಹಿಡದೇ ಹಿಡಿತಾರೆ. ಸಾಮಾಜಿಕ ನ್ಯಾಯಕ್ಕೂ ನಮ್ಮ ನಾಡು ಮಾದರಿಯಾಗಿದೆ. ಮುಖ್ಯಮಂತ್ರಿಯ ಕನಸು ಕಾಣುತ್ತಿರುವ ಸ್ಪೀಕರ್ ಖಾದರ್ ಸಾಹೇಬ್ರೆ, ನಿಮಗೆ ಶುಭ ಆಗಲಿ. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಬೇರೆ ಬೇರೆ ರಾಜಕಾರಣಿಗಳು ನಮ್ಮ ರಾಜ್ಯದ ರಾಜಕಾರಣದಲ್ಲಿದ್ದಾರೆ. ಆ ಮುಸ್ಲಿಂ ನಾಯಕರಿಗೂ ಮತ್ತು ಖಾದರ್ ಅವರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಕೆಲವರು ಖಟ್ಟರ್ ಮೂಲಭೂತವಾದಿಗಳ ಪರವಾಗಿ ನಿಂತ್ಕೊಂಡ್ರೆ ಖಾದರ್ ಅದಕ್ಕೆ ಭಿನ್ನರಾಗಿ ನಿಂತ್ಕೋತಾರೆ. ಪ್ರತಿಯೊಬ್ಬರನ್ನು ಕೂಡ ಸಮಾನರಾಗಿ ಕಾಣುವಂತಹ ಒಂದು ಗುಣ ಖಾದರ್ನನ್ನ ಒಬ್ಬ ಭಿನ್ನ ರಾಜಕಾರಣಿ ಅಂತ ಕರೆಸಿಕೊಳ್ಳುತ್ತೆ, ಭಿನ್ನ ರಾಜಕಾರಣಿ ಅಂತ ಗುರುತಿಸುತ್ತೆ. ಇನ್ನೊಬ್ಬರ ಹಾಗೆ ಕಡು ಧಾರ್ಮಿಕತೆ, ಆರ್ಥಿಕ ವ್ಯವಹಾರದಲ್ಲಿ ಮುಳುಗಿಲ್ಲ ಯು ಟಿ ಖಾದರ್. ಖಾದರ್ ವಿವೇಚನೆಯಿಂದ ವರ್ತಿಸ್ತಾರೆ, ಪ್ರಬುದ್ಧರಾಗಿ ಮಾತನಾಡ್ತಾರೆ. ಇದು ಖಾದರ್ನನ್ನ ಭಿನ್ನವಾಗಿಸಿದೆ. ಧರ್ಮ, ಜಾತಿ ವಿಚಾರದಲ್ಲಿ ಜಾಣತನದ ಹೆಜ್ಜೆ ಇಡ್ತಾರೆ. ಯಶಸ್ಸಿನ ಕಡೆ ಪ್ರಖರ ಹಿಂದುತ್ವದ ಬಿಜೆಪಿ ಜೊತೆಗೂ ಕೂಡ ಅವರದ್ದು ವಿಶ್ವಾಸ ಚೆನ್ನಾಗಿದೆ. RSS ಅನ್ನು ಕೂಡ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಂತಹ ಪ್ರಿಯಾಂಕ್ ಖರ್ಗೆಯನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ರು ಯು ಟಿ ಖಾದರ್. ಯು ಟಿ ಖಾದರ್ ಸಾಹೇಬ್ರೆ, ನಿಮಗೆ ಶುಭ ಆಗಲಿ. ನೀವು ಒಂದೊಮ್ಮೆ ಮುಖ್ಯಮಂತ್ರಿ ಆಗಲಿ, ನೀವು ಮುಖ್ಯಮಂತ್ರಿ ಆಗ್ತೀರಾ ಎನ್ನುವಂತಹದ್ದೇ ಫ್ರೀಡಮ್ ಟಿವಿಯ ಆಶಯ.